ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ಶುಕ್ರವಾರದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆಲ್ಲ ಎದ್ದು ಪೂಜಾ ಸಾಮಾನೆಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆಯವರು ಪೂಜೆ ಮಾಡಿದ್ರು. ನಾನು ಸೀದಾ ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇವಾಗ ನೋಡಿ ಈ ಥರ ಇದೆ. ಇನ್ನು ಸೂರ್ಯ ಬಂದಿಲ್ಲ ಅನಿಸುತ್ತೆ. ನಾನು ಇವತ್ತು ಮೆಂತ್ಯ ದೋಸೆ ಮಾಡೋಣ ಅಂತಂದು ರೆಡಿ ಮಾಡಿ ರಾತ್ರಿನೇ ನೆನೆಸಿಟ್ಟಿದ್ದೆ. ಇವಾಗ ನೋಡಿದ್ರೆ ಕರೆಂಟೇ ಹೋಗ್ಬಿಟ್ಟೈತೆ. ಅದನ್ನು ರುಬ್ಕೋಬೇಕು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಕೊಳ್ಳೋದು ಚೆನ್ನಾಗಿರುತ್ತೆ. ಇವಾಗ ಕರೆಂಟ್ ಹೋಗಿದೆ. ಅದಕ್ಕೆ ಏನು ಮಾಡೋದು, ಸ್ವಲ್ಪ ನೀರು ಕುಡಿದ್ಬಿಟ್ಟು ಹಾಗೆ ಮೆಣಸಿನ್ಕಾಯಿನಾರು ಹುರ್ಕೊಂಡು ಇಟ್ಕೊಳ್ಳೋಣ ಅಂತಂದು ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನೀರು ಕುಡಿತಾ ಇದ್ದೀನಿ. ನೀರು ಕುಡ್ಕೊಂಡು ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಮೆಣಸಿನ್ಕಾಯಿ ಹುರ್ಕೊಂಡಿರೋದು ಈ ಥರ ಕರಿಬೇವನ್ನ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಅಷ್ಟು ಇಲ್ಲಿ ಕಾಯಿ ಹೊಡೆದಿದ್ರೆ ಅಮಾವಾಸ್ಯೆಗೆ ಕಾಯಿ ಹೊಡ್ಕೊಂಡಿದ್ವಿ, ಅದನ್ನು ತುರಿತಾ ಇದ್ದೀನಿ ಚಟ್ನಿಗೆ ಅಂತ. ತುರ್ಕೊಂಡು ಕರೆಂಟ್ ಬರುತ್ತೇನೋ ಅಂತ ಕಾಯ್ತಾ ಇದ್ದೀನಿ. ನಮ್ಮ ಮನೆಯವರಂತೂ ಡ್ಯೂಟಿಗೆ ಹೋಗಕ್ಕೆ ರೆಡಿಯಾಗಿ ನಿಂತವ್ರೆ. ಕರೆಂಟ್ ಇಲ್ಲ. ತನಕ ಹೋಗ್ಬರ್ತೀನಿ ಅಂತ ಹೋಗ್ತಾಯಿದ್ರು. ಅದಕ್ಕೆ ಸಮಸ್ಯೆ ಮಾಡ್ತಾಯಿದ್ದೆ ನಾನು. ಅಷ್ಟೊತ್ತಿಗೆ ಹಂಗೆ ಅಂತಿದ್ದಂಗೆ ಕರೆಂಟ್ ಬಂತು. ಇಲ್ಲಿ ನೋಡಿ 6:45 ಆದರೆ ನಮ್ಮದು 1/4 ಗಂಟೆ ಮುಂದೆ ಇದೆ. ಇನ್ನು 6:25 ಆಗಿದೆ ಅಷ್ಟೇ. ಫಸ್ಟ್ ಕರೆಂಟ್ ಬರ್ತಿದ್ದಂಗೆ ಫಸ್ಟ್ ಬಂದು ಇಲ್ಲಿ ರುಬ್ಕೊತಾ ಇದ್ದೀನಿ. ಫಸ್ಟ್ ರುಬ್ಕೊಂಬಿಡೋಣ, ಮತ್ತೆ ಯಾವಾಗ ಕರೆಂಟ್ ಹೋಗುತ್ತೋ ಅಂತಂದು. ದೋಸೆಗೆ ಸ್ವಲ್ಪ ಅನ್ನ, ಮೆಂತ್ಯ, ಅಕ್ಕಿ ಅಷ್ಟೇ, ಇನ್ನೇನಿಲ್ಲ. ನಾನು ಹಂಗೆ ಮೆಂತ್ಯ ನೆನೆಸಿಟ್ಟಿದ್ದೆ. ಮೆಂತ್ಯ ತಿಂತಾಯಿದ್ದೀನಿ. ತಿನ್ನಬೇಕಾದ್ರೆ ಸ್ವಲ್ಪ ಕೈ ಅನಿಸುತ್ತೆ, ಆದರೂ ತಿಂತೀನಿ. ಇವಾಗ ಅದು ಹಿಟ್ಟೆಲ್ಲ ರುಬ್ಬಿದ್ದಾಯಿತು. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಕೈಯಾಡಿ ಇಡೋಣ ಅಂತ ಕೈಯಾಡಿ ಇಡ್ತಾಯಿದ್ದೀನಿ. ಇವತ್ತು ಸಂಜೆ ನಾವು ಊರಿಗೆ ಹೋಗ್ತಾಯಿದ್ದೀವಿ, ಶಿವಮೊಗ್ಗಕ್ಕೆ. ನೋಡಿ ಹಿಟ್ಟು ರುಬ್ಕೊಂಡು ಆಗ್ತಿದ್ದಂಗೆ ಕರೆಂಟ್ ಹೋಯಿತು. ಮತ್ತೆ ಕರೆಂಟ್ ಹೋಯಿತು ಅಂದ್ಕೊಂಡು ಪಾತ್ರೆನಾರು ತೊಳ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಕರೆಂಟ್ ಬಂತು. ಅದನ್ನು ಅಲ್ಲಿಗೆ ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಮತ್ತೆ ಮಿಕ್ಸಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಚಟ್ನಿನ ಮಿಕ್ಸಿ ಮಾಡ್ಕೋಬೇಕಿತ್ತು. ಮತ್ತೆ ಕರೆಂಟ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅಂದ್ಕೊಂಡು ತುಂಬಾ ಹೋಗೋದು ಬರೋದು ಮಾಡ್ತಾನೆ ಇತ್ತು. ಹಾಗಾಗಿ ಮಗನಿಗೂ ಟೈಮ್ ಆಗುತ್ತೆ, ನಮ್ಮ ಮನೆಯವ್ರಿಗೂ ಟೈಮ್ ಆಗುತ್ತೆ ಅಂತ ಬೇಗ ಚಟ್ನಿ ಮಿಕ್ಸಿ ಮಾಡ್ಕೊಂಬಿಡೋಣ, ಆಮೇಲೆ ಹೋದರೂ ಪರವಾಗಿಲ್ಲ ಅಂದ್ಕೊಂಡು ಇವಾಗ ನೋಡಿ ಚಟ್ನಿನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಗನಿಗೆ ಇವತ್ತು ಫೈನಲ್ಲು ಮ್ಯಾಚ್ ಇದೆ. ಚೆನ್ನಾಗಿ ಆಡಿದ್ರೆ ಸಾಕು. ನಾನು ಚಟ್ನಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿ ಕಾಯಿ ತುರಿ, ಆಮೇಲೆ ಉಪ್ಪು, ಆಮೇಲೆ ಪುಟಾಣಿ, ಆಮೇಲೆ ಹಣ್ಣುಮೆಣಸಿನ್ಕಾಯಿ ಹುರ್ಕೊಂಡಿರೋದು, ಕರಿಬೇವಿನ ಸೊಪ್ಪನ್ನ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದೇ ಪುಟಾಣಿ ಹಾಕಿರಲಿಲ್ಲ ಅಂತ ಮತ್ತೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಇದೇ ಥರ ಕರೆಂಟ್ ಇವತ್ತು ಆಟ ಆಡ್ತಾ ಇದೆ. ಕರೆಂಟ್ ಮತ್ತೆ ಹೋಯಿತು. ಹಾಗಾಗಿ ಅನ್ನಕ್ಕಾರು ಇಟ್ಕೊಳ್ಳೋಣ ಅಂದ್ಕೊಂಡು ಮಧ್ಯಾಹ್ನಕ್ಕೆ ಅನ್ನ ಮೊಸರು ಕಟ್ಟೋಣ ಅಂದ್ಕೊಂಡು ಅನ್ನಕ್ಕೆ ಇಟ್ಕೊತಾ ಇದ್ದೆ. ಬೆಳಗ್ಗೆ ಟೈಮ್ ಹೆಂಗಿರುತ್ತೆ ಅಂದರೆ ಆಚೆ ಒಂದು ನಿಮಿಷನೂ ಆಚೆ ಈಚೆ ಆಡೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಏನಿಲ್ಲ. ಹಾಗೆ ಕುಸ್ತಿ ಆಡ್ದಂಗೆ ಆಗಿರುತ್ತೆ ನಮ್ಮದು. ಮತ್ತೆ ಕರೆಂಟ್ ಬಂತು ಅಂತ ಅಲ್ಲಿಗೆ ರೈಸ್ನ ಇಟ್ಬಿಟ್ಟು ಮತ್ತೆ ಮಿಕ್ಸಿನ ಮಾಡ್ಕೊತಾ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಅಂತ ನೋಡಿದ್ರೆ ಈ ಕರೆಂಟ್ ಆಟನೇ ಆಡ್ತಾಯಿದೆ ನನ್ನ ಜೊತೆ. ಇವತ್ತು ಬಿಸಿಲಾದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ತುಂಬ ಬಿಸಿಲಿರುತ್ತೆ. ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೋತಾ ಇದ್ದೀನಿ. ಇಲ್ಲಿ ಚಟ್ನಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಅಷ್ಟೇ ನಾನು ಹಾಕ್ಕೊಳ್ಳೋದು, ಮತ್ತಿನ್ನೇನು ಹಾಕೊಳ್ಳಲ್ಲ. ರುಬ್ಕೊಂಡಿರೋ ಚಟ್ನಿನ ಅದರಲ್ಲಿ ಹಾಕ್ಕೊಂಬಿಟ್ಟು ಇವಾಗ ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿ ಆಗುತ್ತೆ. ಇವಾಗ ಎಷ್ಟು ಬಿಸಿಲಿದೆ ಅಂದರೆ 8 ಗಂಟೆ ಬಿಸಿಲೇ, ಅಪ್ಪ ದೇವ್ರೇ ಅನ್ನೋ ಥರ ಇತ್ತು. ತುಂಬಾ ಬಿಸಿಲಿತ್ತು. ಇವತ್ತೇ ವಿಡಿಯೋ ಮಾಡಿ ಇವತ್ತೇ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತೇ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ವೀಡಿಯೋಸ್ ಎಲ್ಲ ಏನೇನೋ ಸ್ಟಾರ್ಟಿಂಗಲ್ಲಲ್ವ ಏನೋ ಮಾಡೋಕ್ಕೋಗ್ತೀನಿ, ಏನೋ ಆಗುತ್ತೆ. ನೋಡಿ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಮೊಸರನ್ನಕ್ಕೆ ಅಂತ ಸ್ವಲ್ಪ ನೀರನ್ನ ಜಾಸ್ತಿನೇ ಇಟ್ಟಿದ್ದೀನಿ ನಾನು. ನನ್ನ ಮಗನು ಮ್ಯಾಚಿಗೆ ಹೋಗಿರ್ತಾನಲ್ಲ, ಆವಾಗ ಮೊಸರನ್ನ ತಿನ್ನೋಕ್ಕೆ, ಬಿಸಿಲಲ್ಲಿ ಮೊಸರನ್ನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ದೋಸೆ ತಿಂತಾನೆ, ಮಧ್ಯಾಹ್ನಕ್ಕೆ ಮೊಸರನ್ನ ತಿಂತಾನೆ ಅಂದ್ಕೊಂಡು ಮಾಡಿದೆ ನಾನು. ಬೆಳಗ್ಗೆ ಉಂಡೆ ತಿನ್ಕೊತಾನೆ. ಉಂಡೆ ತಿನ್ಕೊಂಡು ದಾಳಿಂಬೆ ಜ್ಯೂಸ್ ಕುಡಿದು ಹೋಗಿದ್ದಾನೆ. ನಾವೆಲ್ಲ ಹಣ್ಣೇ ತಿಂತೀವಿ, ಅವನಿಗೋಸ್ಕರ ಜ್ಯೂಸ್ ಅಷ್ಟೇ ಮಾಡೋದು. ಅವನಿಗೆ ಟೈಮ್ ಇರಲ್ಲ ಅಂದ್ಕೊಂಡು ಹಣ್ಣು ತಿಂದು ಟಿಫನ್ ತಿಂದು ಡ್ರೈ ಫ್ರೂಟ್ಸ್ ತಿಂದು ಅನ್ನೋಕ್ಕೆ ಟೈಮ್ ಇರಲ್ಲ ಅವನಿಗೆ. ಹಾಗಾಗಿ ಜ್ಯೂಸ್ ಆದರೆ ನೀರು ಕುಡಿಯೋ ಬದಲು ಜ್ಯೂಸೇ ಕುಡ್ಕೊಂಬಿಡ್ತಾನೆ ಅಂತ ಜ್ಯೂಸ್ ಮಾಡ್ತೀವಿ. ಇವತ್ತು ಬೇರೆ ಊರಿಗೆ ಹೋಗೋದಿತ್ತಲ್ಲ, ಹಾಗಾಗಿ ಎಲ್ಲ ದಾಳಿಂಬೆ ಹಣ್ಣು ಖಾಲಿ ಮಾಡಿಬಿಡೋಣ ಸುಮ್ಮನೆ, ಮತ್ತೆ ನಮ್ಮ ಮನೆಯವರು ತಿನ್ನಲ್ಲ ಅಂದ್ಕೊಂಡು ಎಲ್ಲ ದಾಳಿಂಬೆ ಹಣ್ಣು ಸುಲಿತಾ ಇದ್ದೀನಿ ನಾನು. ಇಲ್ಲಿ ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಕರಿಬೇವಿನ ಸೊಪ್ಪು ಅಷ್ಟೇ ಹಾಕಿದೆ. ಆಮೇಲೆ ಗ್ಯಾಸ್ನ ಆಫ್ ಮಾಡಿ ಹಸಿ ಶುಂಠಿ, ಹಸಿ ಬೆಳ್ಳುಳ್ಳಿ, ಮತ್ತೇನಿಲ್ಲ, ಮೊಸರು, ಅನ್ನ ಹಾಕಿ ಕೈ ಆಡಿದರೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸಾಸಿವೆನೂ ಹಾಕ್ಬೋದು. ನನಗಷ್ಟು ಟೈಮ್ ಇರಲಿಲ್ಲ ಸಾಸಿವೆ ರುಬ್ಬಿ ಹಾಕೋಷ್ಟು. ಹಂಗಾಗಿ ನಾನು ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿದ್ದೀನಿ.
ನೋಡಿ ಹಿಂಬಾಲನೆ ಅವನಿಗೆ ಮೆಂತೆ ಕೊಟ್ಟೆ, ಮೆಂತೆ ಕೊಟ್ಟಿದ್ದಂಗೆ ಡ್ರೈ ಫ್ರೂಟ್ಸು, ಹಂಗೆ ದೋಸೆ ಎಲ್ದು ಅನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬೋಗಿರುತ್ತೆ. ಅವನಿಗೆ ಬಿಸಿ ದೋಸೆನೇ ಇಷ್ಟ. ಆರಿದ ದೋಸೆ ಅಲ್ಲಿ ಹೋಗಿ ತಗೊಂಡೋಗಿ ತಿನ್ನು ಅಂದರೆ ಅದಾಗಲ್ಲ, ಅವನಿಗೆ ಬಿಸಿ ದೋಸೆನೇ ತಿನ್ನಬೇಕು ಅಂತ ಹೇಳ್ತಾನೆ. ಏನಾರು ಆಗಲಿ ಅಷ್ಟೇ, ಅವರು ಸ್ಕೂಲಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಸ್ಕೂಲಲ್ಲಿ ಹೋಗಿ ತಗೊಂಡೋಗಿ ತಿನ್ನಿರು ಅಂದರೆ ತಿನ್ನಲ್ಲ. ಅವಳು ಅಷ್ಟೇ, ಅವನು ಅಷ್ಟೇ, ಮಗನೂ ಅಷ್ಟೇ. ಎಷ್ಟೊತ್ತಿದ್ರೂ ಮನೇಲೇ ತಿಂದೋಗ್ತಾರೆ. ಇಲ್ಲಿ ನೋಡಿ ನಾನು ಅದಕ್ಕೆ ಜ್ಯೂಸ್ ಮಾಡ್ತಾಯಿದ್ದೀನಿ. ಬಿಸಿದಾದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅವರು. ನಾವು ಅಂದ್ಕೊಳ್ಳೋದೇ ಒಂದಾಗುತ್ತೆ, ಅದಾಗೋದೇ ಇನ್ನೊಂದಾಗುತ್ತೆ. ನಾವೇನೇನೋ ಅಂದ್ಕೊಂಡು ಇವತ್ತು ಪ್ಲ್ಯಾನ್ ಮಾಡಿಕೊಂಡೆ, ಎಲ್ಲ ಪ್ಲ್ಯಾನ್ನು ಕರೆಂಟ್ ಎಲ್ಲ ಫ್ಲಾಪ್ ಆಗಿ ಮಾಡಿಬಿಡ್ತು ಅನ್ನಂಗೆ ಆಯ್ತು ಇವತ್ತು. ಎಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ರೂ ಮತ್ತು ಲೇಟ್ ಆಗೋಯ್ತು. ಹಂಗೆ ಕರೆಂಟು ಇವತ್ತು ಹೋಗೋದು ಬರೋದು ಮಾಡಿಬಿಟ್ಟು ದೋಸೆಗೆ ಏನು ಪಡ್ಡಿಗೆ ಇಡ್ಲಿಗೆ ಏನಕ್ಕೂ ನೆನೆಸಿಲ್ಲ ಅಂದಾಗ ಬೆಳಗ್ಗೆ ಎದ್ದು ಅದೇ ಚಿತ್ರಾನ್ನ ಅದೇ ಪಲಾವು ಮಾಡೋಕ್ಕಿಂತ ರಾತ್ರಿ ನೆನೆಸಿಟ್ಕೊಂಡು ಮೆಂತೆ ಜಾಸ್ತಿ ಹಾಕಿ, ನಾನು ನಮ್ಮ ಮನೆಗೆ 3 ಹಿಡಿ ಮೆಂತೆ ಹಾಕಿದ್ದೆ. 4 ಜನಕ್ಕೆ 3 ಹಿಡಿ ಮೆಂತೆನ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾವು ಈ ದಿನದಲ್ಲಿ ಬೇಸಿಗೆಯಲ್ಲಿ ತುಂಬಾ ಹೀಟಾಗಿರುತ್ತೆ. ಮೆಂತೆ ನಾವು ಡೈರೆಕ್ಟ್ ಅಂತೂ ತಿನ್ನೋಕ್ಕಾಗಲ್ಲ. ಈ ಥರ ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ತುಂಬ ವಾರದಲ್ಲಿ 2 ಸಲ ಅಂತೂ ಮೆಂತೆ ದೋಸೆ ಆಗ್ತಾನೆ ಇರುತ್ತೆ ನಮ್ಮ ಮನೇಲಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಹಳದಿ ಕಲರಲ್ಲಿ ಬರುತ್ತೆ ದೋಸೆ, ಅದು ಫುಲ್ ವೈಟ್ ಇರಲ್ಲ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಲೈಟಾಗಿ ಕಹಿ ಅನಿಸುತ್ತೆ, ಆದರೂ ನಮ್ಗೆ ಅಷ್ಟು ಗೊತ್ತಾಗಲ್ಲ ನಮಗೆಲ್ಲ. ಇದೆಲ್ಲ ಆವಾಗ ಬಾಣಂತಿಯರಿಗೆ ಮಾಡಿಕೊಡ್ತಾಯಿದ್ರು. ನಾವೆಲ್ಲ ಬಾಣಂತಿಯಲ್ಲಿರ್ಬೇಕಾದ್ರೆ ಇದೇ ಮೆಂತ್ಯ ದೋಸೆನೇ ಜಾಸ್ತಿ ತಿಂತಾಯಿದ್ದಿದ್ದು. ಈ ವರ್ಷದ ಬಿಸಿಲು ಹೆಂಗಿದೆ ಅಂದರೆ ನಮ್ಗೆ ಒಳಗೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಮಕ್ಕಳು ಹೆಂಗೆ ಕ್ರಿಕೆಟ್ ಆಡ್ತಾರೋ ಬಿಸಿಲಲ್ಲಿ ಅನಿಸ್ಬಿಡುತ್ತೆ ಒಂದೊಂದ್ಸಲ. ನಿಜವಾಗ್ಲೂ ಅಷ್ಟು ಬಿಸಿಲಿದೆ ಈ ಸಲ. ಈ ವರ್ಷ ತುಂಬ ಅಂದರೆ ತುಂಬ ಬಿಸಿಲು. ಎಲ್ಲರೂ ಅಷ್ಟೇ, ಮಜ್ಜಿಗೆ ನೀರು ಜಾಸ್ತಿ ಕುಡೀರಿ, ತಂಪಾಗಿರೋದು ಜಾಸ್ತಿ ಕುಡೀರಿ. ಹೋಗ್ಬೇಕಾ ದೋಸೆ ಬೆಂದಾವು ಹಾಂ ಕಟ್ತಾರೆ ಹಾಂ ನಾಳೆ ದೋಸೆ ಸಾಕ ಏನ್ ಬುಕ್ ಮಾಡ್ತೀರಿ? ಹಾಂ ಅದ ಗೊತ್ತಾಯ್ತು. ನಮ್ಮ ಮನೆಯವರು ಇಲ್ಲಿ ಒಟ್ಟಿಗೆ ಚೆನ್ನಾಗಿ ಆಟ ಆಡಿ ಬರೋ ಮೊಸರಲ್ಲಿ ಇಟ್ಟಿ ವರ್ಷ ಮಾಡ್ತೀನಿ ಹೋಗಂತ್ರಿ ಅಂತ ಹೇಳ್ತಾವ್ರೆ. ಇಲ್ಲಿ ನಾನು ಮೊಸರನ್ನ ಕಲಿತಾ ಮೊಸರು ಇದ್ದೀನಿ. ಕೇಳೋ ಅವ್ರ ಬಾಕ್ಸಿಗೆ ಮೊಸರನ್ನ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಅವ್ನಿಗೆ ಮಗನಿಗೆ ಮೊಸರು ಹಾಕೊಂಡು ತಿನ್ನು ಅಂತ ಹೇಳ್ತಾ ಬಾಕ್ಸಿಗೆ ಕಾಕನ್ ಬಾಕ್ಸಿಗೆ ಇದು ಹಾಕ್ಬಾರ್ವಾ? ಅಷ್ಟಕ್ಕೆ ಮೊಸರನ್ನ ಕಲಿಸ್ಬಿಡ್ಲಿ ಅದ್ರಾಗ. ಇಲ್ಲ ಚಟ್ನಿ ಸೈಡಿಗೆ ಕಟ್ಲೆ. ಆಲ್ರೆಡಿ 7 ಕಾಲ ಆಗೋಗಿತ್ತು. ನಮ್ಮ ಮನೆಯವ್ರು 7:15 ಹೋಗ್ತಾರೆ. ಬೇಗ ಟೈಮ್ ಆಗಿತ್ತು ಅಂತ ನಮ್ಮ ಅಕ್ಕನ ಮಗಳಿದ್ಲು, ಅವಳಿಗೂ ಅದಕ್ಕೆ ಬಾಕ್ಸಿಗೆ ಹಾಕ್ಬಾರಮ್ಮ ಅಂತ ಹೇಳಿ ಕರಿತಾ ಇದ್ದೆ ಅವಳನ್ನ. ಏನೋ ಅವಳಿದ್ದಾಳೆ ಕರಿತೀನಿ, ಅವಳಿಗೆ ಇಲ್ಲ ಅಂದರೆ ನಾನೇ ಮಾಡ್ಕೋಬೇಕು ಎಲ್ಲವನ್ನು. ಮೊಸರನ್ನಕ್ಕೆ ಬರೀ ಮೊಸರು ಹಾಕಿ ಕಲಿಸಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹುಳಿ ಆಗಿಬಿಡುತ್ತೆ ಅಂತ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಜಾಸ್ತಿ. ಒಂದು ಲೋಟದ ಮೇಲೇ ನೀರು ಹಾಕಿದೆ. ಈ ಥರ ತೆಳ್ಳಗೆ ಹಿಂಗಿರ್ಬೇಕಂದ್ರೆ ನೀರು ಥರ ಇದ್ದರೆ ಮಧ್ಯಾಹ್ನಕ್ಕೆ ಗಟ್ಟಿಯಾಗಿಬಿಡುತ್ತೆ. ನಮ್ಮ ಮನೇಲಿ ಇವಾಗ ಮಧ್ಯಾಹ್ನ ನೋಡಿ ಅಲ್ಲ ಗಟ್ಟಿಯಾಗಿಬಿಟ್ಟಿದೆ ಮೊಸರನ್ನ. ಈ ಥರ ನೀರು ಹಾಕಿ ಕಲಿಸಿದ್ರೂ ಅಷ್ಟು ಗಟ್ಟಿಯಾಗಿಬಿಡುತ್ತೆ. ಇಲ್ಲಿ ಮಗನಿಗೆ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಮೊಸರನ್ನ. ಅದ್ರ ಮೇಲೇ ಅಕ್ಸಿಕಾಳು ಚಟ್ನಿ ಹಾಕ್ಬಿಡ್ತೀನಿ. ಮತ್ತು ಅವ್ನು ಸಪ್ರೇಟ್ ಡಬ್ಬಿಯಲ್ಲಿ ಹಾಕಿದೆ ಅಂದರೆ ಅವ್ನು ತಿನ್ನಲ್ಲ. ಅಕ್ಸಿಕಾಳು ಚಟ್ನಿ ಅದರಲ್ಲೇ ಹಾಕ್ಬಿಡ್ತೀನಿ.
ಹಾಕ್ಬಿಟ್ರೆ ತಿನ್ಕೊತಾನೆ ಅವನು. ಅಕ್ಸಿಕಾಳು ಚಟ್ನಿ ಅವನಿಗೆ ಟೇಸ್ಟಿಗೆ ಅಂತ ಅಲ್ಲ, ಅದರಲ್ಲಿ ಒಮ್ಮೆಗೆ ಅಕ್ಸಿಕಾಳಲ್ಲಿ ಒಮ್ಮೆಗೆ 3 ಇರುತ್ತೆ ತಿನ್ನಲಿ ಅಂತಂದು ನಾನು ಅಷ್ಟು ಇದು ಮಾಡೋದು. ಹಾಗೆ ಡಬ್ಬಿಯಲ್ಲಿ ಇಟ್ಟರೆ ಹಾಗೆ ವಾಪಸ್ ಡಬ್ಬಿ ತರ್ತಾನೆ. ಅದೇ ಮೊಸರನ್ನ ಮೇಲೆ ಹಾಕಿದ್ರೆ ಸುಮ್ಮನೆ ತಿನ್ಕೊಂಬರ್ತಾನೆ ಅನ್ನೋ ಉದ್ದೇಶಕ್ಕೆ ನಾನು ಹಾಕ್ತೀನಿ. ಬಾಕ್ಸ್ಗಳೆಲ್ಲ ಒಂದು ಕಡೆ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ಎಲ್ಲ ಬಾಕ್ಸ್ಗಳನ್ನು ಇಟ್ಕೊಂಡ್ರೆ ಸಿಗ್ತವೆ ಬೆಳಗ್ಗೆ. ಇಲ್ಲಾಂದರೆ ಪಾತ್ರೆ ಜೊತೆ ಮಿಕ್ಸ್ ಮಾಡೋದ್ವಿ ಅಂದರೆ ಬೆಳಗ್ಗೆ ಅದೊಂದು ಕುಸ್ತಿ ಆಡಬೇಕು ಅನ್ನಂಗಾಗುತ್ತೆ. ಬಾಕ್ಸ್ಗಳನ್ನು ಅಷ್ಟೊತ್ತಿಗೆ ಸಾಕಾಗುತ್ತೆ. ಹಾಗಾಗಿ ಸಪ್ರೇಟಾಗಿ ಅವನ್ನಷ್ಟೇ ಬಾಕ್ಸ್ಗಳನ್ನಷ್ಟೇ ಮಕ್ಕಳವೆಲ್ಲವೂ ನಮ್ಮ ಮನೆಯವರು ಮಕ್ಕಳು ಎಲ್ಲ ಒಂದು ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ ನಾನು ಬಾಕ್ಸ್ಗಳನ್ನು. ಇದೆಲ್ಲ 1 ಅವರಲ್ಲಿ ಆಗಬೇಕು. 6:30ಗೆ ಸ್ಟಾರ್ಟ್ ಮಾಡಿದ್ದೆ, 7:30ಗೆಲ್ಲ ರೆಡಿ ಇರಬೇಕು. ಮಕ್ಕಳಂತೂ ತಿಂದು ಮುಗಿಸಿರ್ಬೇಕು ಎಲ್ಲ. ಇಷ್ಟು 1 ಅವರಲ್ಲಿ ಮಾಡೋಷ್ಟೊತ್ತಿಗೆ ಅಂದರೆ 1 ನಿಮಿಷ ಕೂಡ ಕುತ್ಕೊಳ್ಳೋಕೆ ಪುರ್ಸೊತ್ತಿರಲ್ಲ ನನಗೆ. ನಮ್ಮ ಮನೆಯವರು ಡ್ಯೂಟಿಗೆ ಹೋದರು, ನನ್ನ ಮಗ ಕ್ರಿಕೆಟ್ ಆಡೋಕ್ಕೆ ಹೋದ. ಎಲ್ಲ ನಾನು ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ನನಗೂ ಸ್ವಲ್ಪ ಜ್ಯೂಸ್ ಇತ್ತು, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.